ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಜ್ಯೋತಿ ಕನ್ನಡತಿ. ನಿಮಗೆ ಗೊತ್ತಿರೋ ಹಾಗೆ ನಾವು 3 ವರ್ಷದಿಂದ ಒಂದು ಈ ಬಸ್ಸಿಗೆ ನಿಂತಿರೋದು ವಿಡಿಯೋ ಮಾಡ್ತಾನೆ ಇದ್ದೀವಿ. ಯಾರೇ ಆಗಲಿ ಒಂದು ಆ್ಯಕ್ಷನ್ ತಗೊಂಡು ಈ ಬಸ್ನಲ್ಲಿ ಸಿಕ್ಕಂತ ಪ್ರಯತ್ನ ಮಾಡಿಲ್ಲ. ಒಂದೇ ಕಾರಣ, ಇಲ್ಲಿ ಎಣ್ಣೆ ಬಾಟಲ್ಗಳೆಲ್ಲ ಹಂಗೆ ಇರುತ್ತೆ. ಇಲ್ಲಿ ಚಿಕ್ಕ ಹುಡುಗರೆಲ್ಲ ಕುತ್ಕೊಂಡು ಕುಡಿಯೋದು, ಸಿಗರೇಟ್ ಸೇದೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಓಡಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಒಂದು CCTV ವ್ಯವಸ್ಥೆ ಕೂಡ ಇಲ್ಲ. ಪಕ್ಕದಲ್ಲೇ ಸಮರ್ಥನಂ ಟ್ರಸ್ಟ್ ಕೂಡ ಇದೆ, ಮಕ್ಕಳಿದ್ದಾರೆ ಅಲ್ಲಿ. ಆ ಕಾರಣ ನಾವು 2 ವರ್ಷದಿಂದನೂ ಸಹ ಇದನ್ನ ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿದ್ವಿ. ಇದನ್ನ ತೆಗ್ಸಂತ ಪ್ರಯತ್ನ ಯಾರು ಮಾಡಿಲ್ಲ. ಟ್ರಾಫಿಕ್ ಪೊಲೀಸರು ಆಗ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಹೇಳಿದ್ವಿ. ಅವರು ಬಂದು ನೋಡ್ಕೊಂಡು ಹೋದ್ರು, ತೆಗ್ಸ್ತೀವಿ ಅಂತ ಹೇಳಿದ್ರು, ಮತ್ತೆ ತೆಗ್ಸೇ ಇಲ್ಲ. ಈ ಬಸ್ಸಿಂದ ನಮ್ಗೆ ತುಂಬಾ ಅಂದ್ರೆ ಕಷ್ಟ ಆಗ್ತಿದೆ ಓಡಾಡಕ್ಕೆಲ್ಲ, ಹೆಣ್ಮಕ್ಳೆಲ್ಲ ಕತ್ಲೆನಲ್ಲಿ. ಯಾಕಂದ್ರೆ ಇದು ಹಿಂದೆನೆ ಕುತ್ಕೊಂಡು ಈಗ ನೋಡ್ಬೋದು ನೀವು, ಹಿಂದೆನೆ ಕುತ್ಕೊಂಡು ಸ್ಮೋಕಿಂಗ್ ಮಾಡೋದಾಗ್ಲಿ, ಒಂದ್ ಎಣ್ಣೆ ಹೊಡಿಯೋದಾಗ್ಲಿ, ಚಿಕ್ಕ ಹುಡುಗರೆಲ್ಲ ಕುತ್ಕೊಂಡು ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಈ ತರ. ಸೊ ಅದಕ್ಕೆ ನಮ್ಗೆ ಏನಂದ್ರೆ ಇದನ್ನ ತೆಗ್ಸಿ ಅನುಕೂಲ ಮಾಡ್ಕೊಡ್ಬೇಕು ಜನಸಾಮಾನ್ಯರಿಗೆ ಅಂತ ಕೇಳ್ಕೊತಾ ಇದ್ದೀವಿ. ಹಾಗೂ ಇಲ್ಲಿ ನಮ್ಮ ಸ್ಟೋರ್ಸ್ ಇಲ್ಲಿ ಒಳಗಡೆ ಎಲ್ಲ ಹೆಣ್ಮಕ್ಳು ಬಟ್ಟೆ ಎಲ್ಲ ಇರುತ್ತೆ. ಸೊ ಪಕ್ಕದಲ್ಲೇ ಸಮರ್ಥನಂ ಟ್ರಸ್ಟ್ ಕೂಡ ಇದೆ ನೋಡಿ. ಸಮರ್ಥನ ಆದ ಕಾರಣ ಈ ಬಸ್ನ ಇದು ಮೀಡಿಯಾ ಹೌಸ್ ಅಂತ ಒಂದಿದೆ. ಇವ್ರಿಗೆ ಹೇಳಿ ಸಾಕಾಯ್ತು. ಈ ಓನರ್ಗೆ ತೆಗ್ಸ್ತೀನಿ ಅಂತ ಹೇಳ್ತಾರೆ, ಮತ್ತೆ ಟೈಮ್ ತಗೋತಾರೆ, ತೆಗ್ಸೋದೇ ಇಲ್ಲ. 3 ವರ್ಷ 4 ವರ್ಷದಿಂದ ಹೀಗೆ ನಿಂತಿದೆ. ನಾವು ನೋಡಿದ ದಿಂದ 4 ವರ್ಷದಿಂದನೂ ಇದೇ ತರ ನಿಂತಿದೆ. ಇದನ್ನ ತೆಗ್ಸಂತ ಪ್ರಯತ್ನ ಯಾರು ಮಾಡ್ತಿಲ್ಲ. ದಯವಿಟ್ಟು ಈ ಬಸ್ ಓನರ್ ಯಾರಿದಾರೋ ನನಗೆ ಗೊತ್ತಿಲ್ಲ, ಬಟ್ ಇದನ್ನ ತೆಗ್ಸಿ ದಯವಿಟ್ಟು ಅನುಕೂಲ ಮಾಡ್ಕೊಡಿ ಅಂತ ಕೇಳ್ತೀನಿ. ಗಾಡಿ ನಂಬರ್ ತಗೊಳ್ಳಿ. ಹಲವಾರು ವರ್ಷಗಳಿಂದ ಈ ಗಾಡಿ ಇಲ್ಲೇ ಪಾರ್ಕ್ ಆಗಿದೆ. ನಾವು ನಮ್ಮ ತಂಡದವರು 1-2 ವರ್ಷ ಮುಂಚೆ ಬಂದುಬಿಟ್ಟು ಇಲ್ಲಿಂದನೇ ಪೊಲೀಸ್ ಅವ್ರನ್ನ ಕರೆದಿ, ಟ್ರಾಫಿಕ್ ಪೊಲೀಸು, ಲಾ ಅಂಡ್ ಆರ್ಡರ್ ಅವ್ರಿಗೆಲ್ಲರಿಗೂ ನಾವು ಇಂಟಿಮೇಷನ್ ಕೊಟ್ಟಿದ್ದೀವಿ. ಈ ಬಸ್ ಮಾಲೀಕನಿಗೂ ನಾವು ಮಾತಾಡಿದ್ದೀವಿ, ಸ್ವಲ್ಪ ಸಮಯಾವಕಾಶ ಮಾಡಿಕೊಡಿ, ತೆಗಿತೀವಿ ಅಂತ ಹೇಳಿದ್ರು. 1.5 ವರ್ಷ 2 ವರ್ಷ ಆಗಿದೆ. ಇವಾಗವರೆಗೂ ಗಾಡಿ ಅದೇ ಪರಿಸ್ಥಿತಿಯಲ್ಲಿ ನಿಂತಿದೆ. ಈ ಪಕ್ಕದಲ್ಲಿ ನೀವು ನೋಡಿದ್ದಂಗೆ ಸಮರ್ಥನಂ ಇದೆ, ಚಿಕ್ಕ ಮಕ್ಕಳು ಇರ್ತಾರೆ ಇಲ್ಲಿ. ಅದರ ಪಕ್ಕಕ್ಕೆ ನಿಲ್ಸಿರೋದು ಗಾಡಿ. ಇಲ್ಲಿ ಗಾಂಜಾ ಸೇದೋದು, ಡ್ರಗ್ಸ್ ಮಾಡೋದು, ಡ್ರಿಂಕ್ಸ್ ಮಾಡೋದು ಎಲ್ಲ ಮಾಡ್ತಾರೆ. ಈ ಏರಿಯಾದಲ್ಲಿ ಇರೋ ಸೀನಿಯರ್ ಸಿಟಿಸನ್ಗಳು ಸುಮಾರು ಸಲ ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ, ನಮ್ಗೆ ಬಂದ್ಬಿಟ್ಟು ಸಹಾಯ ಕೇಳಿದ್ದಾರೆ. ಆದರೆ ಅಧಿಕಾರಿಗಳು, ಪೊಲೀಸ್ಗಳು ಯಾರು ಇದ್ರ ಮೇಲೆ ಏನು ಕ್ರಮ ತಗೋತಲ್ಲ, ಆಕ್ಷನ್ ತಗೋತಲ್ಲ. ಅದಕ್ಕೆ ಇನ್ನು ಮುಂದೆ ಹೋಗ್ಬಿಟ್ಟು ನಾವು ಇಲ್ಲಿ ಇದ್ದಿದ್ದ ಮಾಜಿ ಶಾಸಕರನ್ನ ನಾವು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಇದ್ರ ಬಗ್ಗೆ. ಅವರಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಆದಷ್ಟು ಬೇಗ ಇದನ್ನ ತಗ್ಸ್ಬಿಟ್ಟು ಈ ಏರಿಯಾದಲ್ಲಿ ಇರೋ ಜನಗಳನ್ನ ಅನುಕೂಲ ಮಾಡ್ಕೊಡ್ಬೇಕಂತ ಕೇಳ್ಕೊತೀವಿ.